ಹಲೋ. ಪ್ರಶ್ನೆ ಸಂಖ್ಯೆ ಮುಖ್ಯ ಪ್ರಶ್ನೆ ಸಂಖ್ಯೆ 8 ಗಮನಿಸಿ, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಅದರಲ್ಲಿ ಪ್ರಶ್ನೆ ಸಂಖ್ಯೆ 19 ಇದು 2 ಅಂಕಗಳ ಪ್ರಶ್ನೆಯಾಗಿದೆ. ಜೇನುಹುಳು ಕುಟುಕಿದ ಜಾಗಕ್ಕೆ ಅಡುಗೆ ಸೋಡಾದ ದ್ರಾವಣವನ್ನು ಸಾಮಾನ್ಯವಾಗಿ ಲೇಪಿಸಲಾಗುವುದು. ಈ ಕ್ರಮವನ್ನು ಸಮರ್ಥಿಸಿ ಅಂತ ಕೇಳಿದ್ದಾರೆ. ಈಗ ಜೇನುಹುಳ ಕುಟುಕಿದ್ರೆ ಆ ಜಾಗಕ್ಕೆ ಅಡುಗೆ ಸೋಡಾದ ದ್ರಾವಣವನ್ನ ಲೇಪಿಸಬೇಕು ಅಂತ ಹೇಳ್ತಾರೆ. ಈಗ ನಿಮ್ಗೆ ಗೊತ್ತಿದೆ, ಯಾವುದೇ ಒಂದು ಆಮ್ಲ ಪ್ರತ್ಯಾಮ್ಲದ ಜೊತೆ ವರ್ತಿಸಿದಾಗ ಏನಾಗುತ್ತೆ, ಅದು ತಟಸ್ಥವಾಗಿ ಬಿಡುತ್ತೆ. ಈಗ ಇರುವೆಗಳಲ್ಲಿರ್ಬಹುದು ಅಥವಾ ತುರ್ಕೆ ಗಿಡದಲ್ಲಿರ್ಬಹುದು, ಜೇನುಹುಳದಲ್ಲಿರ್ಬಹುದು, ಇದೆಲ್ಲ ಯಾವ ಆಮ್ಲವನ್ನ ಬಿಡುಗಡೆ ಮಾಡುತ್ತೆ? ಮಿಥನೋಯಿಕ್. ಕುಟುಕಿದಾಗ ಮಿಥನೋಯಿಕ್ ಆಮ್ಲ ಬಿಡುಗಡೆಯಾಗುತ್ತೆ. ಹಾಗಾಗಿ ಈ ಮಿಥನೋಯಿಕ್ ಆಮ್ಲ ಏನಿದೆ, ಅಡಿಗೆ ಸೋಡಾ ಅಂತ ಬಂದಾಗ ಅದು ಆಮ್ಲವೋ ಪ್ರತ್ಯಾಮ್ಲನ? ಅಡುಗೆ ಸೋಡಾ NaHCO3 ಇದು ಪ್ರತ್ಯಾಮ್ಲವಾಗಿದೆ. ಹಾಗಾಗಿ ಆಮ್ಲದ ಜೊತೆ ಪ್ರತ್ಯಾಮ್ಲ ವರ್ತಿಸುವಂತೆ ಮಾಡಿ ಅದನ್ನ ತಟಸ್ಥ ಮಾಡುವಂಥದ್ದು. ಜೇನುಹುಳು ಕುಟುಕಿದಾಗ ಬಿಡುಗಡೆಯಾಗುವ ಮಿಥನೋಯಿಕ್ ಆಮ್ಲವು ಉರಿಯನ್ನು ಉಂಟು ಮಾಡುತ್ತದೆ. ಅಡುಗೆ ಸೋಡಾದ ದ್ರಾವಣವು ಪ್ರತ್ಯಾಮ್ಲೀಯವಾಗಿರುವುದರಿಂದ ಆಮ್ಲವನ್ನು ತಟಸ್ಥಗೊಳಿಸುತ್ತದೆ. ಉರಿ ಶಮನವಾಗುತ್ತದೆ. ಇಲ್ಲಿ ಮಾತ್ರ ಅಲ್ಲ, ಈಗ ಅಸಿಡಿಟಿ ಆಗಿದೆ ಅಂತ ಯಾರಾದ್ರೂ ಹೇಳ್ತಿರೋದು ಕೇಳಿರ್ಬಹುದು. ಅವಾಗ ಅವರು ಆಂಟಾಸಿಡ್ ಟ್ಯಾಬ್ಲೆಟ್ ಗಳನ್ನ ತಗೊಂಡಿದ್ರೆ ಆ ಆಂಟಾಸಿಡ್ ಗಳಲ್ಲಿ ಏನಿರ್ತದೆ ಅಂತಂದ್ರೆ ಪ್ರತ್ಯಾಮ್ಲ ಇರ್ತದೆ. ಯಾಕೆಂದ್ರೆ ಆಮ್ಲ ನಮ್ಮ ಹೊಟ್ಟೆಯಲ್ಲಿ ಹೈಡ್ರೋಕ್ಲೋರಿಕ್ ಆಮ್ಲ ಅಲ್ವಾ, ಜಠರದಲ್ಲಿ ಹೈಡ್ರೋಕ್ಲೋರಿಕ್ ಆಮ್ಲ ಬಿಡುಗಡೆ ಆಗ್ತದೆ. ಅದರ ಪ್ರಮಾಣ ಜಾಸ್ತಿ ಆದಾಗ ಆಮ್ಲೀಯತೆ ಆಗಿದೆ ಅಂತ ಹೇಳ್ತೀವಿ. ಈಗ ಆ ಉರಿ ಎದೆ ಉರಿ ಆಗ್ತಿದೆ ಅಂತೆಲ್ಲ ಏನ್ ಹೇಳ್ತಿರ್ತಾರಲ್ಲ, ಅದು ತಟಸ್ಥವಾಗಿಬಿಡ್ತದೆ ಯಾವಾಗ ಪ್ರತ್ಯಾಮ್ಲವನ್ನ ತಗೊಂಡಾಗ. ಅದೇ ರೀತಿ ಇಲ್ಲಿ ಮೆಥನೋಯಿಕ್ ಆಮ್ಲ ಏನು ಬಿಡುಗಡೆಯಾಗಿರ್ತದಲ್ಲ, ಅದನ್ನ ಪ್ರತ್ಯಾಮ್ಲ ಅಡುಗೆ ಸೋಡಾ ಅದ್ರ ಜೊತೆ ವರ್ತಿಸುವಂತೆ ಮಾಡಿ ತಟಸ್ಥಗೊಳಿಸುವುದರಿಂದ ಉರಿ ಶಮನವಾಗುತ್ತದೆ. ಹಾಗಾಗಿ ಹುಳ ಕೊಟುಕಿದ ಜಾಗಕ್ಕೆ ಅಡುಗೆ ಸೋಡಾದ ದ್ರಾವಣ ಸಾಮಾನ್ಯವಾಗಿ ಲೇಪಿಸ್ತಾರೆ. ಥ್ಯಾಂಕ್ ಯು.